ಎಸ್, ಗೋ ಆ್ಯಡ್. ಓಕೆ, ನಾವು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಯಾಕೆ ಈ ಟಾಪಿಕನ್ನು ತಗೊಂಡೆ ಅಂಥೇಳಿ ನನಗೆ ಇನ್ನೊಂದು ಕಮೆಂಟ್ ಬಂದಿತ್ತು, ನಿಮ್ಮನ್ನು ತುಂಬ ಟೈಮಿಂದ ಫಾಲೋ ಮಾಡ್ತಾಯಿದ್ದೀನಿ, ಬಟ್ ನೀವು ಯಾವುದೊಂದು ಬೆಟರ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಇದುವರೆಗೂ ಕೊಟ್ಟಿಲ್ಲ ಅಂತ. ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟಲ್ಲಿ ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಂತ ಸೆಕ್ಷನ್ಗೆ ಹೋದರೆ ಅಲ್ಲಿ ಒಂದಷ್ಟು ಸ್ಟ್ರಾಟಜಿಗಳಿದೆ, ತುಂಬ ಏನಿಲ್ಲ, ಬಟ್ ಬೆಟರ್ ಇರುವಂಥ ವರ್ಕ್ ಆಗುವಂಥ ಸ್ಟ್ರಾಟಜಿಗಳಿದೆ. ಇನ್ನೊಂದು, ನಾನು ಇಂಟ್ರಾಡೇ ಬಗ್ಗೆ CPR ಟ್ರೇಡಿಂಗ್ ಕೋರ್ಸನ್ನು ಮಾಡಿದ್ದೀನಿ. ಕಂಪ್ಲೀಟಾಗಿ CPRನ್ನು ನಾವು ಯಾವ ರೀತಿ ಯೂಸ್ ಮಾಡಿಕೊಂಡು ನಿಫ್ಟಿಯಲ್ಲಿ ಟ್ರೇಡಿಂಗನ್ನು ಮಾಡ್ಬೋದು ಅನ್ನೋದನ್ನು ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಿಮಗೆ ಯೂಟ್ಯೂಬಲ್ಲಿ ಬೇರೆ ಎಲ್ಲಿಯೂ ಆ ರೀತಿಯ ಕೋರ್ಸು ಸಿಗೋದಿಲ್ಲ ಫ್ರೀಯಾಗಿ. ಸೊ ಅದನ್ನು ನೋಡ್ಕೊಂಡು ನೀವು ಟ್ರೇಡಿಂಗನ್ನು ಕಲಿತೀರಿ ಅಂತೇಳಿದರೆ ಅದು ನಿಮಗೆ ಇಂಟ್ರಾಡೇ ಟ್ರೇಡಿಂಗ್ಗೆ ಒಂದು ಬೆಸ್ಟ್ ರಿಸೋರ್ಸ್ ಆಗುತ್ತೆ ಅಥವಾ ಬೆಸ್ಟ್ ಸ್ಟ್ರಾಟಜಿ ಆಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮದೇ ಆದ ನೀವು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡ್ಬೋದು. ಅದೇ ರೀತಿ ಸ್ವಿಂಗ್ ಟ್ರೇಡಿಂಗ್ ಕೂಡ ಒಂದು ರಿವರ್ಸಲ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಸ್ಟೊಕ್ಯಾಸ್ಟಿಕ್ RSI ಅದೇ ರೀತಿ ಚಾರ್ಟನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಸ್ವಿಂಗ್ ಟ್ರೇಡಿಂಗನ್ನು ಮಾಡೋದು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ. ಅದು ಕೂಡ ಒಂದು ಬೆಟರ್ ಟ್ರೇಡಿಂಗ್ ಸ್ಟ್ರಾಟಜಿ ಆಗುತ್ತೆ. ಅದೇ ರೀತಿ ಒಂದು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿ, ಅದು ನಾವು ಎಲ್ಲ ಟೈಮ್ ಫ್ರೇಮ್ ಆಫ್ ಟ್ರೇಡಿಂಗಲ್ಲಿ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಫಿಬೊನಾಕಿ ರಿಟ್ರೇಸ್ಮೆಂಟನ್ನು ಯೂಸ್ ಮಾಡಿಕೊಂಡು ಪ್ರೈಸ್ ಆ್ಯಕ್ಷನನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಟ್ರೇಡಿಂಗನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ಈ ಎಲ್ಲ ಟ್ರೇಡಿಂಗ್ ಸ್ಟ್ರಾಟಜಿಗಳು ಅವೈಲೇಬಲ್ ಇರೋದ್ರಿಂದ ಅದರ ಮೇಲೆ ನಾವು ವರ್ಕ್ ಮಾಡಿಕೊಂಡು ನಮ್ಮ ಟ್ರೇಡಿಂಗ್ ಸ್ಕಿಲ್ಲನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೋದು. ಬಟ್ ನಮ್ಮ ಪ್ರಾಬ್ಲಮ್ ಏನಿರುತ್ತೆ, ಯಾರು ಕಮೆಂಟ್ ಮಾಡಿದ್ದಾರೆ ಅವರಂತಲ್ಲ, ಇನಿಷಿಯಲಿ ನಾನು ಕೂಡ ಏನು ಹುಡುಕ್ತಾ ಇದ್ದಂಥದ್ದು, ನನಗೊಂದು ಟ್ರೇಡಿಂಗ್ ಸ್ಟ್ರಾಟಜಿ ಬೇಕು, ಯಾವುದೊಂದು ಪಾಯಿಂಟಲ್ಲಿ ಬೈ ಆಗಬೇಕು, ಯಾವುದೊಂದು ಪಾಯಿಂಟಲ್ಲಿ ಸೆಲ್ ಆಗಬೇಕು ಅಂತ ನನಗೆ ಗೊತ್ತಾಗಬೇಕು. ಆ ರೀತಿಯ ಒಂದು ಟ್ರೇಡಿಂಗ್ ಸ್ಟ್ರಾಟಜಿ ಬೇಕು ಅಂತ ನಾವು ಹುಡುಕ್ತಾ ಇರ್ತೀವಿ. ಬಟ್ ಆ ರೀತಿಯ ಟ್ರೇಡಿಂಗ್ ಸ್ಟ್ರಾಟಜಿ ನಮಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಅದೇ ರೀತಿ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೂ ಕೂಡ ನಮಗೆ ಒಂದಷ್ಟು ರಾಶಿ ಟ್ರೇಡಿಂಗ್ ಸ್ಟ್ರಾಟಜಿಗಳು ಸಿಗುತ್ತೆ. ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ, ಇಂಟ್ರಾಡೇ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಸರ್ಚ್ ಮಾಡಿದರೆ ನಿಮಗೆ ಒಂದಷ್ಟು ರಾಶಿ ಟ್ರೇಡಿಂಗ್ ಸ್ಟ್ರಾಟಜಿಗಳು ಸಿಗುತ್ತೆ. ಹಾಗಂತ ಆ ಎಲ್ಲ ಟ್ರೇಡಿಂಗ್ ಸ್ಟ್ರಾಟಜಿಗಳು ವರ್ಕ್ ಆಗುತ್ತಾ? ಇಲ್ಲ. ಹಾಗಂತ ಯಾವುದು ವರ್ಕ್ ಆಗೋದೇ ಇಲ್ವಾ? ಖಂಡಿತ ಅಲ್ಲ. ಒಂದಷ್ಟು ಸ್ಟ್ರಾಟಜಿಗಳು ವರ್ಕ್ ಕೂಡ ಆಗ್ಬೋದು, ಬಟ್ ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನಿಷಿಯಲಿ ನಮ್ಮ ಥಿಂಕಿಂಗ್ ಏನಿರುತ್ತೆ, ನಾನು ಆಗಲೇ ಹೇಳಿದಾಗೆ ನಮಗೆ ಇಲ್ಲಿ ಬೈ ಆಗಬೇಕು, ಇಲ್ಲಿ ಸೆಲ್ ಆಗಬೇಕು ಅಂತ ಇರುತ್ತೆ. ಇನಿಷಿಯಲಿ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡುವಾಗಲೂ ಕೂಡ ನಾನು ಹುಡುಕ್ತಾ ಇದ್ದಂಥದ್ದು ಅದಕ್ಕೆ. ನನಗೊಂದು ಪ್ರಾಫಿಟೇಬಲ್ ಟ್ರೇಡಿಂಗ್ ಸ್ಟ್ರಾಟಜಿ ಬೇಕು. ಆ ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ಎಲ್ಲೂ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ, ಒಂದಷ್ಟು ಡಿಸ್ಕಸ್ ಮಾಡಿ ನೆಕ್ಸ್ಟ್ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತೀನಿ. ಸೊ ಒಂದಷ್ಟು ಪ್ರಾಫಿಟೇಬಲ್ ಟ್ರೇಡಿಂಗ್ ಸ್ಟ್ರಾಟಜಿ ಬೇಕು. ಮೆಜಾರಿಟಿ ಟ್ರೇಡ್ಗಳು ನನಗಲ್ಲಿ ಪ್ರಾಫಿಟನ್ನು ಕೊಡಬೇಕು ಅಂತ. ನಾವು ಯಾವುದೋ ಒಂದು ಟ್ರೇಡಲ್ಲಿ ಲಾಸನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಇದು ಟ್ರೇಡಿಂಗ್ಗೆ ಬರುವಂಥ, ಟ್ರೇಡಿಂಗ್ ಫೀಲ್ಡ್ಗೆ ಬರುವಂಥ ಪ್ರತಿಯೊಬ್ಬರ ಒಂದು ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ ಬಿಗಿನಿಂಗ್ ಸ್ಟೇಜಲ್ಲಿ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಟೈಮ್ ತಗೊಳುತ್ತೆ. ಸೊ ನಮ್ಮ ಇನಿಷಿಯಲ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಎಲ್ಲ ಟ್ರೇಡಲ್ಲಿ ನಾವು ವಿನ್ ಆಗಬೇಕು, ಎಲ್ಲ ಟ್ರೇಡ್ ನಮಗೆ ಪ್ರಾಫಿಟನ್ನು ಮಾಡಿ ಕೊಡಬೇಕು ಅಂತ. ಆ ರೀತಿಯ ಒಂದು ಟ್ರೇಡಿಂಗ್ ಸ್ಟ್ರಾಟಜಿ ಬೇಕು ಅಂತ. ಬಟ್ ಆ ರೀತಿಯ ಟ್ರೇಡಿಂಗ್ ಸ್ಟ್ರಾಟಜಿ ನಮಗೆ ಯಾವತ್ತೂ ಸಿಗೋದಿಲ್ಲ. ನಮಗೆ ಒಂದಷ್ಟು ಲಾಸ್ ಆಗಲೇಬೇಕಾಗತ್ತೆ, ನಾವು ಲಾಸನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಬಟ್ ನಾವೇನು ಮಾಡ್ತೀವಿ, ಲಾಸನ್ನು ತೆಗೆದುಕೊಳ್ಳಲಿಕ್ಕೆ ಹೆದರ್ಕೊಂಡಿರ್ತೀವಿ, ಅದಕ್ಕೆ ನಾವು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾವೊಂದು ಯಾವುದೊಂದು ಟ್ರೇಡಲ್ಲಿ ಲಾಸ್ ಆಯಿತು ಅಂತೇಳಿ ಕಂಟಿನ್ಯೂಸ್ ಆಗಿ 2-3 ಯಾವುದೊಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮಗೆ ಅಲ್ಲಿ 4-5 ಟ್ರೇಡ್ ಲಾಸ್ ಆಗುತ್ತೆ. ನಾವೇನು ಮಾಡ್ತೀವಿ, ಆ ಸ್ಟ್ರಾಟಜಿಯನ್ನು ಬಿಟ್ಟು ಬೇರೆ ಸ್ಟ್ರಾಟಜಿ ಕಡೆಗೆ ಹೋಗ್ತೀವಿ. ಅಲ್ಲಿ ನಾವೊಂದು ಪ್ರೋಸೆಸನ್ನು ಫಾಲೋ ಮಾಡೋದಿಲ್ಲ. ನೀವು ಯಾವುದೊಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಾ ಇದ್ದೀರಿ ಅಂತೇಳಿ ಅಟ್ಲೀಸ್ಟ್ 3 to 6 ಮಂತ್ ಟೈಮನ್ನು ಕೊಡಿ. ಸೊ ಯಾವುದೋ ಸ್ಟ್ರಾಟಜಿ ಯೂಸ್ ಮಾಡ್ಬೋದು, ಒಂದು ರೂಲನ್ನು ಹಾಕ್ಕೊಳ್ಳಿ. ಸೊ 3 to 6 ಮಂತ್ವರೆಗೂ ಕಂಪ್ಲೀಟಾಗಿ ಒಂದು ಡಿಸಿಪ್ಲಿನ್ ವೇಯಿಂದ ಆ ರೂಲನ್ನು ಫಾಲೋ ಮಾಡಿಕೊಂಡು ಆ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿ. ಆಗ ನೀವು ಡಿಸೈಡ್ ಮಾಡ್ಬೋದು ಆ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಸೊ ಬಿಗಿನಿಂಗಲ್ಲಿ ನಾವೇನು ಮಾಡ್ತೀವಿ, ಒಂದು ಸ್ಟ್ರಾಟಜಿಯನ್ನು ಫೈಂಡ್ ಔಟ್ ಮಾಡ್ತೀವಿ, ಅದ್ರ ಮೇಲೆ ಒಂದು 4-5 ಟ್ರೇಡನ್ನು ತೆಗೆದುಕೊಳ್ತೀವಿ. ನಾವು ಟ್ರೇಡನ್ನು ತೆಗೆದುಕೊಳ್ಳುವ ಸಮಯದಲ್ಲೇ ಅದು ನಮಗೆ ಲಾಸನ್ನು ಕೊಡುತ್ತೆ. ಅಥವಾ ಇನಿಷಿಯಲಿ ಮೇ ಬಿ ಒಂದು 4 ಟ್ರೇಡ್ ಪ್ರಾಫಿಟನ್ನು ಕೊಡ್ಬೋದು. ನಮಗೆ ಆ ಸ್ಟ್ರಾಟಜಿ ಮೇಲೆ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ, ಇನ್ನೊಂದಷ್ಟು ಎಕ್ಸ್ಟ್ರಾ ಕ್ಯಾಪಿಟಲ್ ಅಂತ ಒಂದು ಹಾಕ್ಕೊಳ್ತೀವಿ. ಆಗ ಆ ಸ್ಟ್ರಾಟಜಿ ಲಾಸ್ ಕೊಡುತ್ತೆ, ನಾವು ಅಲ್ಲಿ ಲಾಸನ್ನು ಮಾಡ್ಕೊಳ್ತೀವಿ. ಆಗ ನಾವೇನು ಹೇಳಿ ಮಾಡ್ತೀವಿ, ಆ ಸ್ಟ್ರಾಟಜಿ ವರ್ಕ್ ಆಗೋದಿಲ್ಲ ಅಂತ. ಬಟ್ ಮೆಜಾರಿಟಿ ಸ್ಟ್ರಾಟಜಿಗಳು ವರ್ಕ್ ಆಗುತ್ತೆ, ಬಟ್ ಅದನ್ನು ನಾವು ಡಿಸಿಪ್ಲಿನ್ ಆಗಿ ಫಾಲೋ ಮಾಡೋದಿಲ್ಲ. ಸೊ ಮೇನ್ ಇರುವಂಥದ್ದು ಒಂದು ಪ್ರೋಸೆಸ್. ಆ ಪ್ರೋಸೆಸನ್ನು ಫಾಲೋ ಮಾಡಿಕೊಂಡು ಡಿಸಿಪ್ಲಿನ್ಡಾಗಿ 3 to 6 ತಿಂಗಳನ್ನು ಒಂದು ಸ್ಟ್ರಾಟಜಿಗೆ ಕೊಟ್ಟಾಗ ಮಾತ್ರ ಆ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನು ಕೊಡಲಿಕ್ಕೆ ನಾವು ರೆಡಿ ಇರೋದಿಲ್ಲ. ನಾವು 2-3 ಟ್ರೇಡಲ್ಲಿ ಲಾಸ್ ಆಯಿತು ಅಂತ ಹೇಳಿದೆ, ಅಲ್ಲಿ ನಾವು ಹೆದರ್ಕೊಂಡು ಆ ಸ್ಟ್ರಾಟಜಿಯಿಂದ ಹೊರಗೆ ಬರ್ತೀವಿ. ಬಟ್ ಇಂಪಾರ್ಟೆಂಟ್ ಇರುವಂಥದ್ದು ಯಾವುದೊಂದು ಇಂಡಿವಿಜುವಲ್ ಟ್ರೇಡನ್ನು ಅನಲೈಸ್ ಮಾಡೋದಲ್ಲ. ಸೊ ನೆಕ್ಸ್ಟ್ 3 ತಿಂಗಳಲ್ಲಿ ನನ್ನ ಸ್ಟ್ರಾಟಜಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ನೆಕ್ಸ್ಟ್ 6 ತಿಂಗಳಲ್ಲಿ ಏನು ಮಾಡಿದೆ, ನೆಕ್ಸ್ಟ್ 1 ವರ್ಷದಲ್ಲಿ ಏನು ಮಾಡಿದೆ ಅನ್ನೋದನ್ನು ನಾವು
ಓವರಾಲ್ ರಿಸಲ್ಟನ್ನು ನೋಡಬೇಕಾಗತ್ತೆ. ಬಟ್ ನಾವು ಮೆಜಾರಿಟಿ ಟೈಮಲ್ಲಿ ನಮ್ಮ ಇಂಡಿವಿಜುವಲ್ ಟ್ರೇಡ್ನ ರಿಸಲ್ಟನ್ನು ನಾವು ನೋಡ್ತೀವಿ. ಸೊ ಯಾವುದೊಂದು ಇಂಡಿವಿಜುವಲ್ ಟ್ರೇಡಲ್ಲಿ ನಾನು ಪ್ರಾಫಿಟನ್ನು ಮಾಡಬೇಕು ಅಂತ ನೋಡ್ತೀವಿ. ಸೊ ಹಾಗೆ ಸಾಧ್ಯ ಆಗೋದಿಲ್ಲ. ಇಂಡಿವಿಜುವಲ್ ಟ್ರೇಡನ್ನು ನಾವು ಕಂಪೇರ್ ಮಾಡೋದಿಲ್ಲ, ನಮ್ಮ 3 ತಿಂಗಳ 6 ತಿಂಗಳ ಒಂದು ಪರ್ಫಾರ್ಮೆನ್ಸನ್ನು, ಓವರಾಲ್ ಪರ್ಫಾರ್ಮೆನ್ಸನ್ನು ನೋಡಬೇಕಾಗತ್ತೆ. ಸೊ ಆ ಪರ್ಫಾರ್ಮೆನ್ಸನ್ನು ಯಾವ ರೀತಿ ಜಡ್ಜ್ ಮಾಡಬೇಕು? ನಾನು ಇನಿಷಿಯಲಿ ಹಾಕ್ಕೊಂಡಂಥ ಎಲ್ಲ ರೂಲನ್ನು ಫಾಲೋ ಮಾಡ್ತಾಯಿದ್ದೀನಿ. ಸೊ ಒಂದು ಡಿಸಿಪ್ಲಿನ್ ವೇಯಿಂದ ನಾನು ಫಾಲೋ ಮಾಡಿ ನೆಕ್ಸ್ಟ್ 6 ತಿಂಗಳು ಅಥವಾ 3 ತಿಂಗಳು ಕೊಟ್ಟು ಆಗ ನನ್ನ ಪರ್ಫಾರ್ಮೆನ್ಸನ್ನು ನಾವು ಜಡ್ಜ್ ಮಾಡಬೇಕಾಗತ್ತೆ. ನಾವೇನು ಮಾಡ್ತೀವಿ, ಪ್ರತಿಯೊಂದು ಇಂಡಿವಿಜುವಲ್ ಟ್ರೇಡನ್ನು ಜಡ್ಜ್ ಮಾಡಲಿಕ್ಕೆ ಹೋಗ್ತೀವಿ. ನಮಗೆ ಪ್ರತಿ ಟ್ರೇಡಲ್ಲಿಯೂ ಪ್ರಾಫಿಟನ್ನು ಮಾಡಬೇಕು ಅಂತಿರುತ್ತೆ, ಅದು ಸಾಧ್ಯ ಆಗೋದಿಲ್ಲ. ಸೊ ನಾವು ಮೋಸ್ಟ್ ಆಫ್ ದಿ ಟೈಮ್ ರೈಟ್ ಇರಬೇಕು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಹೋಗ್ತೀವಿ. ನಾವು ರೈಟ್ ಇದ್ದು ಪ್ರೂವ್ ಮಾಡಬೇಕು ಅಂತಿಲ್ಲ. ನಾವು ಎಷ್ಟೋ ಟ್ರೇಡನ್ನು ಕಳ್ಕೊಳ್ಬೋದು, ಎಷ್ಟೋ ಟ್ರೇಡಲ್ಲಿ ಪ್ರಾಫಿಟನ್ನು ಮಾಡ್ಕೊಳ್ಬೋದು. ಬಟ್ ಎಟ್ ದಿ ಎಂಡ್ ನಾವೊಂದು 10 ಟ್ರೇಡನ್ನು ಮಾಡಿದಾಗ ಆ 10 ಟ್ರೇಡ್ನ ಎಂಡ್ ರಿಸಲ್ಟ್ ಏನಾಗುತ್ತೆ, ಅದು ಪ್ರಾಫಿಟೇಬಲ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕಾಗುತ್ತೆ. ಬಟ್ ನಾವೇನು ಮಾಡ್ತೀವಿ, ಮೆಜಾರಿಟಿ ಟ್ರೇಡಲ್ಲಿ ನಾವು ರೈಟ್ ಇದ್ದೀವಿ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಹೋಗ್ತೀವಿ. ನಾವು ಪ್ರೂವ್ ಮಾಡಿ ಯಾರಿಗೇನು ತೋರಿಸ್ಬೇಕಾಗಿಲ್ಲ. ನಮ್ಮ ಎಂಡ್ ರಿಸಲ್ಟ್ ಪ್ರಾಫಿಟಲ್ಲಿ ಇರೋದಾಗಬೇಕಾಗತ್ತೆ. ನಾನು 100 ಟ್ರೇಡನ್ನು ಮಾಡಿಕೊಂಡು ಅಲ್ಲಿ 80 ಟ್ರೇಡಲ್ಲಿ ಕಳ್ಕೊಂಡ್ರೂ ಕೂಡ ತೊಂದರೆ ಇಲ್ಲ. ಬಟ್ 20 ಟ್ರೇಡಲ್ಲಿ ಪ್ರಾಫಿಟನ್ನು ಮಾಡಿಕೊಂಡು ಓವರಾಲ್ ನನ್ನ ನೆಟ್ ರಿಸಲ್ಟ್ ಪಾಸಿಟಿವ್ ಇರೋ ಕಡೆ ನಾವು ನೋಡಬೇಕಾಗತ್ತೆ. ಬಟ್ ನಾವು ಆ ರೀತಿ ನೋಡೋದಿಲ್ಲ. ನಾವೇನು ಮಾಡ್ತೀವಿ, ನಾವೊಂದು 10 ಟ್ರೇಡ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಥವಾ ನಮ್ಮ ಹತ್ರ ಒಂದು 10 ಪೊಸಿಷನ್ ಇದೆ, ಅಲ್ಲಿ 5 ಪೊಸಿಷನ್ ಪ್ರಾಫಿಟಲ್ಲಿದೆ, 5 ಪೊಸಿಷನ್ ಲಾಸಲ್ಲಿದೆ ಅಂತ ಇಟ್ಕೊಳ್ಳಿ. ನಾವೇನು ಮಾಡ್ತೀವಿ, ಆ ಪ್ರಾಫಿಟಲ್ಲಿರುವ 5 ಪೊಸಿಷನನ್ನು ಕಟ್ ಮಾಡ್ಕೊಳ್ತೀವಿ. ಯಾಕೆ, ಆಲ್ರೆಡಿ ಪ್ರಾಫಿಟಲ್ಲಿದೆ, ಮೇ ಬಿ ನಾನು ನನ್ನ ಪ್ರಾಫಿಟನ್ನು ಕಳ್ಕೊಳ್ಬೋದು ಅಂತ. ಉಳಿದ 5 ಟ್ರೇಡ್ ಲಾಸಲ್ಲಿ ಏನಿದೆ ಅದನ್ನು ನಾವು ಹೋಲ್ಡ್ ಮಾಡ್ತೀವಿ, ಈ ಟ್ರೇಡ್ ಪ್ರಾಫಿಟ್ಗೆ ಟರ್ನ್ ಆಗಲಿ ಅನ್ನುವಂಥ ಹೋಪನ್ನು ಇಟ್ಕೊಂಡು. ಬಟ್ ಅಲ್ಲೇ ನಾವು ಮಾಡುವಂಥ ಮಿಸ್ಟೇಕ್, ನಾವು ಅದರ ಉಲ್ಟಾ ಮಾಡಬೇಕಾಗತ್ತೆ. ನಾವು ಪ್ರಾಫಿಟೇಬಲ್ ಆಗಿರುವ ಟ್ರೇಡನ್ನು ರೈಡ್ ಮಾಡಬೇಕಾಗತ್ತೆ. ಯಾವ ಟ್ರೇಡನ್ನು ನನಗೆ ಲಾಸ್ ಕೊಡ್ತಾ ಇದೆ ಅದರಿಂದ ನಾವು ಬೇಗ ಎಕ್ಸಿಟ್ ಆಗಬೇಕಾಗತ್ತೆ. ಯಾವುದೊಂದು ಟ್ರೇಡ್ ನನಗೆ ಲಾಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ನನ್ನ ಅನಾಲಿಸಿಸ್ ಪ್ರಕಾರ ಅಥವಾ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಅಲ್ಲಿಂದ ಬೇಗ ಎಕ್ಸಿಟ್ ಆಗಬೇಕಾಗತ್ತೆ. ನಿಮಗೊಂದು ಎಕ್ಸಾಂಪಲನ್ನು ಕೊಡೋದಾದರೆ, ಇದು ನನ್ನ ಮಿಡ್ 150 ಮೊಮೆಂಟಮ್ ಪೋರ್ಟ್ಫೋಲಿಯೋದ ಒಂದು ಹೋಲ್ಡಿಂಗ್ ಆಗುತ್ತೆ. ಇಲ್ಲಿ 10 ಸ್ಟಾಕ್ನ ಹೋಲ್ಡಿಂಗನ್ನು ನಾವು ಇಟ್ಕೊಂಡಿದ್ದೀವಿ. ಕರೆಂಟ್ಲಿ ಇಲ್ಲಿ 2 ಸ್ಟಾಕ್ಗಳು ಲಾಸನ್ನು ಕೊಡ್ತಾ ಇದೆ. ಬಟ್ ಇದು ಏಪ್ರಿಲ್ 1ಕ್ಕೆ ಲಾಂಚ್ ಆಗಿರುವಂಥದ್ದು, 3 ತಿಂಗಳ ಇಲ್ಲಿ ಲಾಂಚ್ ಆಗಿ 3 ತಿಂಗಳಾಯಿತು. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಏನು, 1 ಲ್ಯಾಕ್. ಆ 1 ಲ್ಯಾಕ್ ಮೇಲೆ 1 ಲ್ಯಾಕನ್ನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಯಾವ ರೀತಿ ನಾವು ಪೋರ್ಟ್ಫೋಲಿಯೋನ ಗ್ರೋ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ನೋಡ್ಬೋದು 2 ಸ್ಟಾಕ್ಗಳು ಲಾಸನ್ನು ಕೊಡ್ತಾ ಇದೆ. ಸೊ ನಾನಿಲ್ಲಿ ಸ್ಟಾಕ್ನ ನೇಮ್, ಪ್ರೈಸನ್ನು, ಕ್ವಾಂಟಿಟಿಯನ್ನು ಹೈಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ 2 ಸ್ಟಾಕ್ಗಳು ನಮಗೆ ಇಲ್ಲಿ ಕರೆಂಟ್ಲಿ ಲಾಸನ್ನು ಕೊಡ್ತಾ ಇದೆ. ಒಂದರ ಲಾಸು 5% ಇದೆ, ಇನ್ನೊಂದು 8% ಇದೆ. ಸೊ ಇಲ್ಲಿ ಪ್ರಾಫಿಟಲ್ಲಿ ಇರುವಂಥ ಸ್ಟಾಕನ್ನು ನಾವು ನೋಡ್ಬೋದು. 26% ಒಂದು ಪ್ರಾಫಿಟಲ್ಲಿದೆ, ನೆಕ್ಸ್ಟ್ 22% ಇದೆ, ಇದೊಂದು 24% ಇದೆ, ಇಲ್ಲಿ 15% ಇದೆ. ಸೊ ನಾನು ಆಗ ಹೇಳಿದ ಲಾಜಿಕ್ ಪ್ರಕಾರ ಇಲ್ಲಿ ನಾವೇನು ಮಾಡ್ತೀವಿ, ಯಾವ ಟ್ರೇಡ್ ಪ್ರಾಫಿಟಲ್ಲಿದೆ ಅದನ್ನು ನಾವು ರೈಡ್ ಮಾಡಬೇಕು. ಸೊ ಇಲ್ಲಿ ಈ ರೀತಿ ಪ್ರಾಫಿಟ್ ಕೊಟ್ಟಿರೋದ್ರಿಂದ ನಮಗಿಲ್ಲಿ ಒಂದಷ್ಟು ಟ್ರೇಡಲ್ಲಿ ಲಾಸ್ ಆಗ್ತಾಯಿದೆ, ಅದು ಮ್ಯಾನೇಜ್ ಆಗಿ ಓವರಾಲ್ ನಮ್ಮ ಪೋರ್ಟ್ಫೋಲಿಯೋ ಪ್ರಾಫಿಟಲ್ಲಿರುತ್ತೆ. ಸೊ ನಾವೇನು ಮಾಡ್ತೀವಿ, ಲಾಸನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ, ಎಲ್ಲ ಟ್ರೇಡಲ್ಲಿ ಪ್ರಾಫಿಟನ್ನು ಮಾಡಬೇಕು ಅಂತಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಆ ಲಾಸ್ ಇರುವ ಟ್ರೇಡನ್ನು ಹೋಲ್ಡ್ ಮಾಡ್ತೀವಿ, ಅದು ರಿಕವರಿ ಆಗಲಿ ಅಂತ. ಬಟ್ ಲಾಸನ್ನು ಬೇಗ ಕಟ್ ಮಾಡಿಕೊಂಡು ಯಾವ ಟ್ರೇಡ್ ನಮಗೆ ಪ್ರಾಫಿಟನ್ನು ಕೊಡ್ತಾ ಇರುತ್ತೆ ಅದನ್ನು ನಾವು ರೈಡ್ ಮಾಡಬೇಕಾಗತ್ತೆ. ಆಗ ನಮ್ಮ ಓವರಾಲ್ ರಿಸಲ್ಟ್ ಬೆಟರ್ ಆಗ್ತಾ ಹೋಗುತ್ತೆ. ನಾವು ದೊಡ್ಡ ಟ್ರೆಂಡನ್ನು ರೈಡ್ ಮಾಡಿದಾಗ ಅಲ್ಲಿ ನಮಗೆ ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಒಂದು ಪ್ರೋಸೆಸನ್ನು ಸೆಟ್ ಮಾಡಿಕೊಂಡು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಬಟ್ ನಾವು ಎಲ್ಲ ಟ್ರೇಡಲ್ಲಿ ಪ್ರಾಫಿಟನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ, ಅದು ಸಾಧ್ಯ ಆಗೋದಿಲ್ಲ. ಸೊ ಯಾವುದೊಂದು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಯಾವ ರೀತಿ ಬಿಲ್ಡ್ ಮಾಡ್ಬೋದು, ಫಸ್ಟ್ ನಾವು ಯಾವ ರೀತಿ ಟ್ರೇಡಿಂಗನ್ನು ಮಾಡ್ತೀವಿ ಅನ್ನೋದನ್ನು ನೋಡಬೇಕಾಗುತ್ತೆ. ಅದೇ ರೀತಿ ನಾವು ಡಿಸಿಪ್ಲಿನನ್ನು ಫಾಲೋ ಮಾಡೋದಿಲ್ಲ. ಸೊ ಅದಕ್ಕೆ ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತೀನಿ. ಸೊ ಇದು ನಮ್ಮ ಮಿಡ್ 150 ಟ್ರೇಡಿಂಗ್ ಸ್ಟ್ರಾಟಜಿಯ ಡ್ರಾಡೌನ್ ಚಾರ್ಟ್. ರೀಸೆಂಟಾಗಿ ಮಾರ್ಕೆಟ್ ಡೌನ್ ಬರ್ತಾ ಇರುವಾಗ ಇಲ್ಲಿ ನಾವು ಡ್ರಾಡೌನನ್ನು ನೋಡ್ಬೋದು. ಡ್ರಾಡೌನ್ ಅಂತ ಹೇಳಿದ್ರೆ ಸ್ಟ್ರಾಟಜಿ ಒಂದಷ್ಟು ಲಾಸನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓವರಾಲ್ ಅಂತಲ್ಲ, ಆ ಮಂತಲ್ಲಿ ಲಾಸನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಳೆದ 1 ವಾರದ ಹಿಂದೆ ಮಾರ್ಕೆಟ್ ಡೌನ್ ಬರ್ತಾ ಇರುವಾಗ ಮ್ಯಾಕ್ಸಿಮಮ್ ಡ್ರಾಡೌನನ್ನು 6.3% ಡ್ರಾಡೌನನ್ನು ಕೊಡುತ್ತೆ. ಕರೆಂಟ್ಲಿ ಅದು ರಿಕವರಿ ಆಗ್ತಾ, ಆಲ್ಮೋಸ್ಟ್ ಎಲ್ಲ ಡ್ರಾಡೌನಲ್ಲಿ ರಿಕವರಿ ಆಗ್ತಾ ಬಂದಿದೆ. ಸೊ ಈ ಡ್ರಾಡೌನನ್ನು ಕೊಡ್ತಾ ಇರುವಾಗ ನಾವೇನು ಮಾಡ್ತೀವಿ, ಸೊ ನಮ್ಮ ಸ್ಟ್ರಾಟಜಿ ಡ್ರಾಡೌನನ್ನು ಕೊಡ್ತಾ ಇದೆ ಅಂತ ನಾವು ಮೇ ಬಿ ರೂಲನ್ನು ಫಾಲೋ ಮಾಡದೆ ಎಕ್ಸಿಟನ್ನು ಮಾಡ್ತೀವಿ. ಈ ಕೇಸಲ್ಲಿ ಮಾರ್ಕೆಟ್ ಡೌನ್ ಬರ್ತಾಯಿತ್ತು, ನಮ್ಮ ಸ್ಟ್ರಾಟಜಿಯಲ್ಲಿ ನಾವು ಬೈ ಮಾಡಿದಂಥ ಸ್ಟಾಕಲ್ಲಿ ಒಂದಷ್ಟು ನೆಗೆಟಿವ್ ರಿಟರ್ನ್ ಇತ್ತು. ಸೊ ಆಗ ನಾವು ಅದನ್ನು ರೂಲನ್ನು ಫಾಲೋ ಮಾಡದೆ ಎಕ್ಸಿಟ್ ಆಗಿದ್ವಿ ಅಂತ ಹೇಳಿದ್ರೆ, ಈಗ ಡ್ರಾಡೌನ್ ರಿಕವರಿ ಆದಾಗ ನಾವು
ಆ ಪ್ರಾಫಿಟನ್ನು ಕಳ್ಕೊಳ್ತಾ ಇರ್ತೀವಿ. ಸೊ ನಾವು ರೂಲನ್ನು ಫಾಲೋ ಮಾಡದೆ ಮಾರ್ಕೆಟ್ ಡೌನಲ್ಲಿದೆ ಅಥವಾ ನಮ್ಮ ಸ್ಟಾಕ್ ನೆಗೆಟಿವ್ ರಿಟರ್ನನ್ನು ಕೊಡ್ತಾ ಇದೆ ಅಂದ ತಕ್ಷಣ ನಾವು ಬೈದಿಂದ ಎಕ್ಸಿಟ್ ಮಾಡ್ತೀವಿ. ಇಲ್ಲಿ ನಾವು ಈ ಸ್ಟ್ರಾಟಜಿ ಡ್ರಾಡೌನಲ್ಲಿ ಇದೆ ಅಂತ ನಾವಿಲ್ಲಿ ಎಕ್ಸಿಟ್ ಮಾಡಿದರೆ ನಾವು ಲಾಸಲ್ಲೇ ಇರ್ತಿದ್ವಿ. ಈಗ ಮಾರ್ಕೆಟ್ ರಿಕವರಿ ಆಗುವಾಗ ನಮ್ಮ ಡ್ರಾಡೌನ್ ರಿಕವರಿ ಆಗ್ತಾ ಇರಲಿಲ್ಲ. ಸೊ ಪ್ರತಿಯೊಂದು ಸ್ಟ್ರಾಟಜಿಯಲ್ಲೂ ಒಂದು ವರ್ಸ್ಟ್ ಫೇಸ್ ಬೆಸ್ಟ್ ಫೇಸ್ ಅಂತ ಇರುತ್ತೆ. ನಾವೇನು ಮಾಡ್ತೀವಿ, ನೆಗೆಟಿವ್ ರಿಟರ್ನನ್ನು ಕೊಟ್ಟಾಗ ಬೈದಿಂದ ರೂಲನ್ನು ಫಾಲೋ ಮಾಡೋದನ್ನು ಬಿಟ್ಕೊಂಡು ನಾವು ಎಮೋಷ್ನಲ್ ಆಗಿ ಡಿಸಿಷನನ್ನು ತಗೊಂಡು ರೂಲ್ ಫಾಲೋ ಮಾಡೋದನ್ನು ಸ್ಟಾಪ್ ಮಾಡ್ತೀವಿ. ಆಗ ನಮಗೆ ಕನ್ಸಿಸ್ಟೆಂಟಾಗಿ ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಂಪಾರ್ಟೆಂಟ್ ಇರುವಂಥದ್ದು, ನೀವು ಒಂದು ಪ್ರೋಸೆಸನ್ನು ಇನಿಷಿಯಲಿ ಸೆಟ್ ಮಾಡಿಕೊಂಡಾಗ ಆ ಪ್ರೋಸೆಸನ್ನು ಫಾಲೋ ಮಾಡ್ತಾ ಇರಬೇಕಾಗತ್ತೆ. ಅಟ್ಲೀಸ್ಟ್ 3 to 6 ಮಂತ್ವರೆಗೂ ಒಂದು ಡಿಸಿಪ್ಲಿನ್ ವೇಯಿಂದ ಫಾಲೋ ಮಾಡಿದಾಗ ಮಾತ್ರ ಯಾವುದೊಂದು ಸ್ಟ್ರಾಟಜಿ ನಿಮಗೆ ವರ್ಕ್ ಆಗುತ್ತೆ. ಹಾಗಾದರೆ ಯಾವ ರೀತಿ ನಾವು ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡ್ಬೋದು? ಮೊದಲನೇದಾಗಿ ನೀವು ಎಲ್ಲಿ ಟ್ರೇಡ್ ಮಾಡ್ತೀರಿ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅನ್ನೋದನ್ನು, ಇಂಟ್ರಾಡೇ ಮಾಡ್ತೀರಾ, ಸ್ವಿಂಗ್ ಮಾಡ್ತೀರಾ, ಆಪ್ಷನ್ಸಲ್ಲಿ ಮಾಡ್ತೀರಾ, ಸ್ಟಾಕಲ್ಲಿ ಮಾಡ್ತೀರಾ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಅದಕ್ಕನುಗುಣವಾಗಿ ನಾವು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಡಿಸೈನ್ ಮಾಡುವಂಥದ್ದು. ಸೊ ಇನಿಷಿಯಲಿ ನೀವು ಒಂದು ಡಿಸೈಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಇಂಟ್ರಾಡೇಯನ್ನು ಮಾಡ್ತೀರಿ. ಸೊ ಇಂಟ್ರಾಡೇಯನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಯಾವ ಮೆಥಡನ್ನು ನಾವು ಫಾಲೋ ಮಾಡ್ಬೋದು? ಸೊ ನಾನು CPR ಒಂದು ಟ್ರೇಡಿಂಗ್ ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ತೀನಿ. ಅದರ ಕಂಪ್ಲೀಟ್ ವಿಡಿಯೋ ಇದೆ. ಸೊ CPR ಏನು? ಅದೊಂದು ಸಿಂಪಲ್ ಆದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬೇಸ್ ಆಗಿರುವಂಥ ಕಾನ್ಸೆಪ್ಟ್. ನಾನೇನು ಮಾಡಿದ್ದೀನಿ, ಆ ಕಾನ್ಸೆಪ್ಟನ್ನು ತಗೊಂಡು ಸ್ಟಡಿ ಮಾಡಿ ಒಂದಷ್ಟು ಚಾರ್ಟನ್ನು ಅಬ್ಸರ್ವ್ ಮಾಡಿಕೊಂಡು ಎಲ್ಲಿ ನಾನು ಎಂಟರ್ ಆಗ್ಬೋದು, ಎಲ್ಲಿ ನಾನು ಸ್ಟಾಪ್ ಲಾಸನ್ನು ಇಟ್ಕೊಳ್ಬೋದು, ಆ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿಕೊಂಡು ನನ್ನದೇ ಆದ ಒಂದಷ್ಟು ಸ್ಟ್ರಾಟಜಿಯನ್ನು ಡಿಸೈನ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ಚೆಕ್ ಮಾಡಿದರೆ ಪ್ರತಿ ಒಂದು ಸ್ಟ್ರಾಟಜಿಗೂ ಕೂಡ ನಾನು ಆ ಕಾನ್ಸೆಪ್ಟ್ನ ಆಧಾರದಲ್ಲಿ ನಾನು ಮಾರ್ಕೆಟನ್ನು ಅಬ್ಸರ್ವ್ ಮಾಡಿಕೊಂಡು ಡಿಸೈನ್ ಮಾಡಿದಂಥ ಸ್ಟ್ರಾಟಜಿ ಆಗುತ್ತೆ. CPR ಬ್ರೇಕೌಟ್ ಇರ್ಬೋದು, CPR ಬ್ರೇಕ್ ಡೌನ್ ಇರ್ಬೋದು, ಓಪನ್ ಮೂವ್ ಅಪ್ ಇರ್ಬೋದು, ಓಪನ್ ಮೂವ್ ಡೌನ್ ಇರ್ಬೋದು. ಇದೆಲ್ಲವೂ ನಾನು ಮಾರ್ಕೆಟನ್ನು ಅಬ್ಸರ್ವ್ ಮಾಡಿಕೊಂಡು ಡಿಸೈನ್ ಮಾಡಿರುವಂಥದ್ದು. ಸೊ ಮೊದಲನೇದಾಗಿ ನೀವೊಂದು ಕಾನ್ಸೆಪ್ಟನ್ನು ತೆಗೆದುಕೊಳ್ಬೇಕಾಗತ್ತೆ. ಅಥವಾ ನೀವು ಸ್ವಿಂಗ್ ಟ್ರೇಡಿಂಗ್ ಕಾನ್ಸೆಪ್ಟನ್ನು ತಗೊಳ್ಳೋದಾದರೆ ಅಲ್ಲಿ ನೀವು ಮೀನ್ ರಿವರ್ಷನ್ ಟ್ರೇಡಿಂಗನ್ನು ಮಾಡ್ಬೋದು, ಅಥವಾ ಮೊಮೆಂಟಮ್ ಟ್ರೇಡಿಂಗನ್ನು, ಬ್ರೇಕೌಟ್ ಟ್ರೇಡಿಂಗನ್ನು ಮಾಡ್ಬೋದು. ಸೊ ಇದೆಲ್ಲ ಒಂದು ಕಾನ್ಸೆಪ್ಟ್. ಈ ಬ್ರೇಕೌಟ್ ಟ್ರೇಡಿಂಗ್ ಏನಿದೆ, ಮೀನ್ ರಿವರ್ಷನ್ ಟ್ರೇಡಿಂಗ್ ಏನಿದೆ, ಇದೆಲ್ಲ ಒಂದು ಕಾನ್ಸೆಪ್ಟ್ ಆಗುತ್ತೆ. ನೀವು ಮಾರ್ಕ್ ಮಿನರ್ವೇನಿ ಬುಕ್ ಇರ್ಬೋದು ಅಥವಾ ಸ್ಟ್ಯಾನ್ ವೈನ್ಸ್ಟೈನ್ ಬುಕ್ ಇರ್ಬೋದು, ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಅದನ್ನು ರೀಡ್ ಮಾಡಿದಾಗ ಅಲ್ಲಿ ನಿಮಗೆ ಯಾವುದೊಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಬೈ ಮಾಡಿ ಸೆಲ್ ಮಾಡಿ ಅನ್ನೋ ಸ್ಟ್ರಾಟಜಿಯನ್ನು ಅವ್ರು ಹೇಳಿಕೊಡೋದಿಲ್ಲ. ಬಟ್ ಅವರೊಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಇದು ಈ ರೀತಿಯ ಕಾನ್ಸೆಪ್ಟ್, ಇದು ಯಾಕೆ ವರ್ಕ್ ಆಗುತ್ತೆ, ಇದರ ಲಾಜಿಕ್ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ನಾವು ಆ ಕಾನ್ಸೆಪ್ಟನ್ನು ತಗೊಂಡು ಅದರ ಮೇಲೆ ನಮಗೆ ಸೂಟ್ ಆಗೋ ರೀತಿ ಒಂದು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಬೇಕಾಗತ್ತೆ. ಸೊ ನಾನು ಆ CPR ಕಾನ್ಸೆಪ್ಟನ್ನು ತಗೊಂಡೆ, ಅದನ್ನು ಒಂದಷ್ಟು ಅಬ್ಸರ್ವ್ ಮಾಡಿದೆ, ಎಲ್ಲಿ ಬೈ ಮಾಡ್ಬೋದು, ಯಾವ ರೀತಿ ನಾನು ಸ್ಟಾಪ್ ಲಾಸನ್ನು ಇಟ್ಕೊಳ್ಬೋದು ಅನ್ನೋದನ್ನು ಸೆಟ್ ಮಾಡಿದೆ. ಸೊ ಇನಿಷಿಯಲಿ ಒಂದು ಕಾನ್ಸೆಪ್ಟನ್ನು ತಗೊಳ್ಳಿ, ಅದನ್ನು ಒಂದಷ್ಟು ಅಬ್ಸರ್ವ್ ಮಾಡಿದಾಗ ನಿಮಗೆ ಐಡಿಯಾ ಬರುತ್ತೆ ಎಲ್ಲಿ ನಾನು ಎಂಟ್ರಿ ಮಾಡ್ಬೋದು, ಎಕ್ಸಿಟ್ ಮಾಡ್ಬೋದು, ಅದೇ ರೀತಿ ನಾನು ಎಷ್ಟು ಟಾರ್ಗೆಟನ್ನು ಇಟ್ಕೊಳ್ಬೋದು, ಎಷ್ಟು ಸ್ಟಾಪ್ ಲಾಸನ್ನು ಇಟ್ಕೊಳ್ಬೋದು ಅಂತ. ಅದನ್ನು ನಾವು ಅಬ್ಸರ್ವ್ ಮಾಡಿದೆ, ಸ್ಟಡಿ ಮಾಡಿದೆ, ನಮಗೆ ಡಿಸೈನ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮುಖಾಂತರ ಚೆಕ್ ಮಾಡಿ ಡಿಸೈನ್ ಮಾಡಬೇಕಾಗತ್ತೆ. ಸೊ ರೂಲ್ ಬೇಸ್ಡ್ ಸ್ಟ್ರಾಟಜಿ ಆಗಿತ್ತು ಅಂಥೇಳಿ ನಾವು ಡಾಟಾವನ್ನು ಕೊಟ್ಟು ಕೋಡ್ ಮುಖಾಂತರ ಬ್ಯಾಕ್ ಟೆಸ್ಟ್ ಮಾಡ್ಬೋದು. ಬಟ್ ಡಿಸ್ಕ್ರಿಷನರಿ ಮೆಥಡಲ್ಲಿ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಚಾರ್ಟನ್ನು ಅಬ್ಸರ್ವ್ ಮಾಡಿಕೊಂಡು ಒಂದಷ್ಟು ಚಾರ್ಟನ್ನು ನೋಡಿಕೊಂಡೇ ನಮ್ಮ ಸ್ಟ್ರಾಟಜಿಯನ್ನು ಸೆಟಪ್ ಮಾಡಬೇಕಾಗತ್ತೆ. ಸೊ ಒಮ್ಮೆ ನೀವು ಸೆಟ್ ಮಾಡಿದ್ರಿ, ಎಂಟ್ರಿಗೆ ಒಂದು ಮೆಥಡನ್ನು ಸೆಟ್ ಮಾಡಿದ್ರಿ, ಟಾರ್ಗೆಟ್ SL ಸೆಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಸಿಸ್ಟಮನ್ನು ಡಿಸೈನ್ ಮಾಡಬೇಕಾಗತ್ತೆ. ಸಿಸ್ಟಮ್ ಅಂತ ಹೇಳಿದ್ರೆ ಏನು, ಅಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಇರಬೇಕಾಗತ್ತೆ, ಅದೇ ರೀತಿ ಪೊಸಿಷನ್ ಸೈಜಿಂಗ್ ಇರಬೇಕಾಗತ್ತೆ. ಒಂದು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದಷ್ಟು ರೂಲನ್ನು ಇಟ್ಕೊಳ್ಬೇಕಾಗತ್ತೆ. ಏನು ರೂಲ್? ನಾವು ದಿನಕ್ಕೆ ಎಷ್ಟು ಟ್ರೇಡನ್ನು ಮಾಡ್ಬೋದು, ಎಷ್ಟು ಸ್ಟಾಪ್ ಲಾಸನ್ನು ತೆಗೆದುಕೊಳ್ಬೋದು, ಎಷ್ಟು ಸ್ಟಾಪ್ ಲಾಸನ್ನು ತಗೊಂಡ್ರೆ ನನ್ನ ಸೈಕಾಲಜಿ ಅದು ಎಫೆಕ್ಟ್ ಆಗೋದಿಲ್ಲ, ಎಷ್ಟು ಪರ್ಸೆಂಟೇಜ್ ನನ್ನ ಕ್ಯಾಪಿಟಲ್ನ ಎಷ್ಟು ಪರ್ಸೆಂಟೇಜನ್ನು ನಾನು ರಿಸ್ಕಿಗೆ ಇಡ್ಬೋದು, ನನ್ನ ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ಎಷ್ಟು ರಿಸ್ಕ್ ರಿವಾರ್ಡನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಇದನ್ನೆಲ್ಲ ಡಿಸೈನ್ ಮಾಡಬೇಕಾಗುತ್ತೆ. ಇದೆಲ್ಲವೂ ರಿಸ್ಕ್ ಮ್ಯಾನೇಜ್ಮೆಂಟ್ ಪೊಸಿಷನ್ ಸೈಜಿಂಗಲ್ಲಿ ಬರುವಂಥದ್ದು. ಇದನ್ನು ಡಿಸೈನ್ ಮಾಡಿಕೊಂಡು ಒಂದು ರೂಲನ್ನು ಸೆಟ್ ಮಾಡ್ಕೊಂಡ್ರಿ, ಎಷ್ಟು ಟ್ರೇಡ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯನ್ನು ಸೆಟ್ ಮಾಡಬೇಕು, ಟಾರ್ಗೆಟ್ ಏನು, ಸ್ಟಾಪ್ ಲಾಸ್ ಏನು, ಎಷ್ಟು ಯಾವಾಗ ಎಂಟ್ರಿ, ಇವೆಲ್ಲಕ್ಕೊಂದು ರೂಲ್ ಸೆಟ್ ಮಾಡಿದ್ರಿ. ನೆಕ್ಸ್ಟ್ ಅದನ್ನು ಫಾಲೋ ಮಾಡ್ತಾ ಹೋಗಬೇಕಾಗತ್ತೆ. ಫಾಲೋ ಮಾಡಿ ಒಂದು ಜರ್ನಲನ್ನು ಮೇಂಟೈನ್ ಮಾಡಬೇಕಾಗತ್ತೆ. ನಾವೇನಾದರೂ ರೂಲನ್ನು ಬ್ರೇಕ್ ಮಾಡ್ತಾ ಇದ್ದೀವಾ ಇಲ್ವಾ, ರೂಲನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀವಾ, ನಾನು ಯಾಕೆ ಇವತ್ತು ಟ್ರೇಡನ್ನು ತಗೊಂಡೆ, ಇವತ್ತು ಟ್ರೇಡಲ್ಲಿ ನಾನು ಏನು ಮಾಡಿದೆ ಅಂತ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ನೀವು ಒಂದು ವಾರ, ಒಂದು ತಿಂಗಳು ಈ ರೀತಿ ಜರ್ನಲನ್ನು ಮೇಂಟೈನ್ ಮಾಡಿದಾಗ, ನೀವು ರೂಲನ್ನು ಬ್ರೇಕ್ ಮಾಡಿದಾಗ ಅಲ್ಲಿ ಬರೆದಿಟ್ಟರೆ ನಿಮಗೆ ನಿಮ್ಮ ಸ್ಟ್ರಾಟಜಿಯಿಂದ ಲಾಸ್ ಆಗ್ತಾ ಇದೆಯಾ ಅಥವಾ ನೀವು ರೂಲ್ ಬ್ರೇಕ್ ಮಾಡೋದ್ರಿಂದ ನಿಮಗೆ ಲಾಸ್ ಆಗ್ತಾ ಇದೆಯಾ ಅನ್ನೋದನ್ನು ನೀವು ಕ್ಲಿಯರಾಗಿ ಐಡೆಂಟಿಫೈ ಮಾಡ್ಬೋದಾಗುತ್ತೆ. ಸೊ ಇನಿಷಿಯಲಿ ನೀವು ಒಂದು ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಿ ಒಂದು ರೂಲನ್ನು ಸೆಟ್ ಮಾಡಿಕೊಂಡಾಗ ಮೋಸ್ಟ್ ಆಫ್ ದಿ ಟೈಮ್ ನೀವು 1 ತಿಂಗಳು 3 ತಿಂಗಳು ಬಿಟ್ಟು ನೋಡಿದಾಗ ಮೋಸ್ಟ್ ಆಫ್ ದಿ ಟೈಮ್ ನೀವು ನಿಮ್ಮ ರೂಲನ್ನು ಬ್ರೇಕ್ ಮಾಡಿ ಲಾಸ್ ಮಾಡ್ಕೊಂಡಿರುವಂಥ ಸಾಧ್ಯತೆಯೇ ಹೆಚ್ಚಿರುತ್ತೆ. ಯಾಕೆ, ನನ್ನ ಕೆರಿಯರಲ್ಲೂ ಇನಿಷಿಯಲಿ ಆಗಿರುವಂಥದ್ದು ಅದೇ. ಯಾವುದೊಂದು ರೂಲನ್ನು ಹಾಕ್ಕೊಂಡಿರ್ತೀನಿ,
ಮೋಸ್ಟ್ ಆಫ್ ದಿ ಟೈಮ್ ನನ್ನ ಅನಾಲಿಸಿಸ್ ಅಥವಾ ನನ್ನ ಜಜ್ಮೆಂಟ್ ಕರೆಕ್ಟ್ ಇರುತ್ತೆ, ಬಟ್ ನಾನು ರೂಲನ್ನು ಫಾಲೋ ಮಾಡದೆ ಎಕ್ಸಿಟ್ ಆಗೋದು, ಬೇಗ ಬುಕ್ ಮಾಡೋದು ಮಾಡಿರ್ತೀನಿ. ಅದರಿಂದ ನನಗೆ ಲಾಸ್ ಆಗಿರುವಂಥದ್ದು ಅಥವಾ ಕಡಿಮೆ ಪ್ರಾಫಿಟ್ ಆಗಿರುವಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿದಾಗ ಮಾತ್ರ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ವರ್ಕ್ ಆಗ್ತಿದೆಯಾ ಇಲ್ವೋ ಅನ್ನೋದನ್ನು ನಮಗೆ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಬಿಟ್ಟು ಯಾವುದೊಂದು ಟ್ರೇಡಿಂಗ್ ಸ್ಟ್ರಾಟಜಿ 3-4 ಟ್ರೇಡಲ್ಲಿ ಲಾಸ್ ಕೊಡ್ತು ಅಂದ ತಕ್ಷಣ ಅದನ್ನು ಬಿಟ್ಟು ಬೇರೆ ಟ್ರೇಡಿಂಗ್ ಸ್ಟ್ರಾಟಜಿಗೆ ಹೋಗ್ತೀವಿ ಅಂತೇಳಿ ಅಲ್ಲಿ ಯಾವುದೇ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಸೊ ಒಂದು ಡಿಸಿಪ್ಲಿನ್ ವೇಯಿಂದ ನಮಗೆ ಟ್ರೇಡಿಂಗ್ ಸ್ಟ್ರಾಟಜಿ ವರ್ಕ್ ಆಗಬೇಕು ಅಂತೇಳಿ ಯಾವುದೋ ಒಂದು ಮೆಥಡನ್ನು ಹಿಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಸೊ ಯಾವ ಟ್ರೇಡಿಂಗ್ ಸ್ಟ್ರಾಟಜಿಗಳು ಕೂಡ ಪರ್ಫೆಕ್ಟ್ ಟ್ರೇಡಿಂಗ್ ಸ್ಟ್ರಾಟಜಿಗಳಲ್ಲ. ಪ್ರತಿಯೊಂದಕ್ಕೂ ಬೆಸ್ಟ್ ಪೀರಿಯಡ್ ಇರುತ್ತೆ, ವರ್ಸ್ಟ್ ಪೀರಿಯಡ್ ಇರುತ್ತೆ. ಸೊ ವರ್ಸ್ಟ್ ಪೀರಿಯಡಲ್ಲಿ ನಾವು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀವಿ, ಬೆಸ್ಟ್ ಪೀರಿಯಡಲ್ಲಿ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ 2 ಇಂಪಾರ್ಟೆಂಟ್ ಥಿಂಗ್ ಇರುವಂಥದ್ದು. ಸೊ ನಮ್ಮ ಸ್ಟ್ರಾಟಜಿಯಲ್ಲಿ ವಿನ್ ರೇಟ್ ಹೈ ಬೇಕು ಅಂತ ಹೇಳಿದರೆ ನಾವು ನಮ್ಮ ರಿಸ್ಕ್ ರಿವಾರ್ಡ್ ಕಡಿಮೆ ಇರ್ಬೋದು, ಮೇ ಬಿ 1:1, 1:1.5 ಇರ್ಬೋದು. ಅಂದರೆ ನಾವು ಜಾಸ್ತಿ 100 ಟ್ರೇಡನ್ನು ತೊಗೊಂಡು ಅಲ್ಲಿ 60 ಟ್ರೇಡ್ 70 ಟ್ರೇಡ್ ವಿನ್ ಆಗಬೇಕು ಅಂತ ಹೇಳಿದರೆ ಮೇ ಬಿ ನಮ್ಮ ರಿಸ್ಕ್ ರಿವಾರ್ಡಲ್ಲಿ ಕಡಿಮೆ ಇರುತ್ತೆ. ಅಂದರೆ ನಾವು ₹1 ಕಳ್ಕೊಂಡ್ರೆ ಮೇ ಬಿ ₹1 ಅರ್ನ್ ಮಾಡ್ಬೋದು. ಓಕೆ, ಕ್ಯಾಮರಾ ಫೀಡಲ್ಲಿ ಸ್ವಲ್ಪ ಇಶ್ಯೂ ಇತ್ತು. ಸೊ ನೆಕ್ಸ್ಟ್ ಇರುವಂಥದ್ದು ಕಡಿಮೆ ವಿನ್ ರೇಟ್ ಇತ್ತು ಅಂತೇಳಿದೆ, ಅಂದರೆ ನಾವು 100 ಟ್ರೇಡನ್ನು ತೊಗೊಳ್ತೀವಿ, ಅಲ್ಲಿ 40-50 ಟ್ರೇಡಲ್ಲಿ ಮಾತ್ರ ನಾವು ವಿನ್ ಆಗ್ತೀವಿ ಅಂತೇಳಿ ಅಲ್ಲಿ ನಮ್ಮ ರಿಸ್ಕ್ ರಿವಾರ್ಡ್ ಬೆಟರ್ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ನಮಗೆ 2 ಬೇಕಂತೇಳಿದರೆ ಆಗೋದಿಲ್ಲ. ಸೊ ಮೋಸ್ಟ್ ಆಫ್ ದಿ ಪ್ರಾಫಿಟೇಬಲ್ ಟ್ರೇಡಿಂಗ್ ಸ್ಟ್ರಾಟಜಿಗಳು ಏನಿರುತ್ತೆ 40-60% ಮ್ಯಾಕ್ಸಿಮಮ್ ವಿನ್ ರೇಟನ್ನು ಹೊಂದಿರ್ಬೋದು. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ 80-90% ವಿನ್ ರೇಷಿಯೋ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಖಂಡಿತ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ವಿನ್ ರೇಷಿಯೋನ ಕಡೆ ನೀವು ಓಡಬೇಡಿ. ಪ್ರತಿಯೊಂದು ಟ್ರೇಡಿಂಗ್ ಸ್ಟ್ರಾಟಜಿಗಳು ಕೂಡ ಒಂದಷ್ಟು ಲಾಸನ್ನು ಕೊಡುತ್ತೆ. ಸೊ ಲಾಸನ್ನು ಕೊಟ್ಟಾಗ ಅದನ್ನು ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ, ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಲಾಸಲ್ಲಿ ಇತ್ತು, ಡ್ರಾಡೌನ್ ಪೀರಿಯಡಲ್ಲಿ ಇತ್ತು ಅಂತೇಳಿದರೆ ಅದನ್ನು ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಲಾಸ್ ಇಲ್ಲದೆ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇನಿಷಿಯಲ್ ಸ್ಟೇಜಲ್ಲಿ ನಾನು ಕೂಡ ಥಿಂಕ್ ಮಾಡಿರುವಂಥದ್ದು ಅದೇ. ಸೊ ಇಷ್ಟು ನನ್ನ ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ಲಾಸ್ ಇರಬಾರ್ದು ಅಂತ, ಬಟ್ ಅದು ಸಾಧ್ಯ ಇಲ್ಲ. ಅದೇ ರೀತಿ ನಾವು ಇನ್ನೊಂದು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯಿಂದ ಅಥವಾ ನಮ್ಮ ಟ್ರೇಡಿಂಗಿಂದ ನನಗೆ ಮಂತ್ಲಿ ಇಂತಿಷ್ಟು ಬರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ರೀತಿ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಾಗ ಅಲ್ಲಿ ನಮಗೆ ಪೀಸ್ಫುಲ್ಲಾಗಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇನಿಷಿಯಲಿ ನಾವು ಯಾವುದೇ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬೋದು. ಹಾಗಾಗಿ ನೀವು ಕೇಳ್ಬೋದು, ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಳದೆ ನಾವು ಯಾಕೆ ಟ್ರೇಡ್ ಮಾಡಬೇಕು, ನಮಗೆ ಮೇನ್ ಟ್ರೇಡಿಂಗ್ ಮಾಡುವಂಥದ್ದು ನಾವು ಪ್ರಾಫಿಟನ್ನು ಮಾಡಬೇಕು ಅಂತ. ಖಂಡಿತ ನಾವು ಟ್ರೇಡಿಂಗ್ ಮಾಡುವಂಥದ್ದು ಪ್ರಾಫಿಟನ್ನು ಮಾಡಬೇಕು, ಬಟ್ ಮಾರ್ಕೆಟಿಂದ ನಾವು ಇಷ್ಟೇ ನನಗೆ ರಿಟರ್ನ್ ಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನನಗೆ ನೆಕ್ಸ್ಟ್ 1 ತಿಂಗಳಲ್ಲಿ ಇಷ್ಟು ಬೇಕು, ನೆಕ್ಸ್ಟ್ 6 ತಿಂಗಳಲ್ಲಿ ಇಷ್ಟು ಬೇಕು, ನೆಕ್ಸ್ಟ್ 1 ವರ್ಷದಲ್ಲಿ ಇಷ್ಟು ಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮಾರ್ಕೆಟ್ನ ಬೇರೆ ಬೇರೆ ಫೇಸ್ಗೆ ಅನುಗುಣವಾಗಿ ನಾವು ಮಂತ್ಲಿ ರಿಟರ್ನ್ ರೀತಿಯಲ್ಲಿ ಮಾರ್ಕೆಟಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸ್ ಇರುತ್ತೆ ಮಾರ್ಕೆಟಲ್ಲಿ. ಎಲ್ಲ ಫೇಸಲ್ಲಿ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ವರ್ಕ್ ಆಗೋದಿಲ್ಲ. ಸೊ ನಾವು ನಮ್ಮ ರಿಸಲ್ಟನ್ನು ಓವರಾಲ್ ರಿಸಲ್ಟನ್ನು ನೋಡಬೇಕಾಗತ್ತೆ. ನೆಕ್ಸ್ಟ್ 1 ವರ್ಷದಲ್ಲಿ ನನ್ನ ರಿಸಲ್ಟ್ ಪಾಸಿಟಿವ್ ಇರಬೇಕು, ಅದನ್ನು ಇಂಪ್ರೂವ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡಿದಾಗ ಎಟ್ ದಿ ಎಂಡ್ ರಿಸಲ್ಟ್ ನಿಮಗೆ ಪ್ರಾಫಿಟೇಬಲ್ಲೇ ಆಗಿರುತ್ತೆ. ಅದು ಬಿಟ್ಟು ಈ 1 ತಿಂಗಳಲ್ಲಿ ನಾನು ಇಷ್ಟು ರಿಟರ್ನನ್ನು ಅರ್ನ್ ಮಾಡಬೇಕು ಅಂತಿದ್ರೆ ಮೇ ಬಿ ನನ್ನ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ 1 ತಿಂಗಳಲ್ಲಿ ನಾನು ಟ್ರೇಡಿಂಗಿಂದ 1 ಲಕ್ಷ ಅರ್ನ್ ಮಾಡಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಟ್ರೇಡ್ ಮಾಡಿದಾಗ ಅಲ್ಲಿ ನಮಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಫೋಕಸ್ ಏನು ಮಾಡ್ತೀವಿ, ಆ ಅಮೌಂಟನ್ನು ಅರ್ನ್ ಮಾಡೋದ್ರ ಕಡೆಗೆ ಫೋಕಸ್ ಮಾಡ್ತೀವಿ. ಮೇ ಬಿ ನಮಗೆ ಸ್ವಲ್ಪ ಲಾಸ್ ಆಗುತ್ತೆ, ನಾವು ಆ ಲಾಸನ್ನು ರಿಕವರಿ ಮಾಡ್ಕೊಳ್ಳೋ ಮೋಡ್ಗೆ ಹೋಗ್ತೀವಿ. ಸೊ ಅದು ಬಿಟ್ಟು ಪ್ರೋಸೆಸನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ ಎಂಡ್ ರಿಸಲ್ಟ್ ಪ್ರಾಫಿಟ್ ಆಗಿರುತ್ತೆ. ಸೊ ಇದನ್ನು ಒಂದು 3 ಮಂತ್ 6 ಮಂತ್ ಅಡಾಪ್ಟ್ ಮಾಡ್ಕೊಂಡು ನೋಡಿ, ನಿಮ್ಮ ಟ್ರೇಡಿಂಗಲ್ಲಿ ಚೇಂಜಸನ್ನು ನೀವು ನೋಡ್ತೀರಿ. ಸೊ ಇದಿಷ್ಟು ಯಾವ ರೀತಿ ನಾವು ಒಂದು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡ್ಬೋದು, ಅದರ ಮೇಲೆ ವರ್ಕ್ ಮಾಡೋದು ಅನ್ನೋದ್ರ ಬಗ್ಗೆ.